ಕುಮಟಾ ರೈಲ್ವೆ ನಿಲ್ದಾಣದ ಪಕ್ಕದಲ್ಲಿರುವ ಇಂಡಿಯನ್ ಅಡುಗೆ ಅನಿಲ ವಿತರಕರ ಕಚೇರಿಗೆ ತೆರಳುವ ಮಣ್ಣಿನ ರಸ್ತೆ ಅಸಮರ್ಪಕವಾಗಿದ್ದು ಸಿಲಿಂಡರ್ ಸಾಗಿಸುವ ವಾಹನಗಳಿಗೆ, ಗ್ರಾಹಕರಿಗೆ ಮತ್ತು ಸ್ಥಳೀಯರ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿದೆ. ಕುಮಟಾ ರೈಲ್ವೆ ನಿಲ್ದಾಣದ ಪಕ್ಕದಲ್ಲಿರುವ ಇಂಡಿಯನ್ ಅಡುಗೆ ಅನಿಲ ವಿತರಕ ಕಚೇರಿಗೆ ತೆರಳುವ ಮಣ್ಣಿನ ರಸ್ತೆ ಅಸಮರ್ಪಕವಾಗಿದೆ. ಹೊಂಡ ತಗ್ಗುಗಳಿಂದ ಕೂಡಿರುವ ಮಣ್ಣಿನ ರಸ್ತೆಯಲ್ಲಿ ಸಂಚರಿಸುವ ದುಸ್ಥಿತಿ ಎದುರಾಗಿದೆ. ಅಡುಗೆ ಅನಿಲ ಮನೆ ಮನೆಗೆ ಪೂರೈಕೆ ಮಾಡುವ ವಾಹನಗಳು ಪ್ರತಿನಿತ್ಯ ಜೋಲಿ ಹೊಡೆಯುತ್ತಾ ಸಿಲಿಂಡರ್ಗಳ ಘರ್ಷಣೆಯೊಂದಿಗೆ ಸಂಚರಿಸುತ್ತಿರುವುದರಿಂದ ಸ್ಥಳೀಯರಿಗೆ ಪ್ರತಿನಿತ್ಯ ಕಿರಿಕಿರಿಯಾಗುವಂತಾಗಿದೆ. ಗ್ರಾಮೀಣ ಭಾಗದವರು ಮತ್ತು ಅದೆಷ್ಟೋ ಗ್ರಾಹಕರು ಸಿಲಿಂಡರ್ ಕಚೇರಿಗೆ ಬಂದು ತಮ್ಮ ವಾಹನಗಳ ಮೇಲೆ ಸಿಲಿಂಡರ್ ಒಯ್ಯುವುದರಿಂದ ವಾಹನಗಳ ಸಂಚಾರವು ಪ್ರತಿನಿತ್ಯವೂ ಜೋರಾಗಿಯೇ ಇರುತ್ತದೆ. ಹಾಗಾಗಿ ಈ ಅಸಮರ್ಪಕ ರಸ್ತೆಯಲ್ಲಿ ಸಂಚಾರ ದುಸ್ತರವಾಗಿದೆ. ಅದರಲ್ಲೂ ಮಳೆಗಾಲದಲ್ಲಂತೂ ಹೊಂಡ ಯಾವುದು, ರಸ್ತೆ ಯಾವುದು ಎನ್ನುವುದು ತಿಳಿಯದೆ ಈ ಅರಳು ಮಣ್ಣಿನಲ್ಲಿ ಸಿಲಿಂಡರ್ ಒಯ್ಯುವುದು ನಿಜಕ್ಕೂ ಒಂದು ಸಾಹಸವೇ ಎನಿಸುತ್ತದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ದ್ವಿಚಕ್ರ ವಾಹನ ಸವಾರರು ಬಿದ್ದು ಪೆಟ್ಟು ಮಾಡಿಕೊಳ್ಳುವುದು ಖಚಿತ. ಹೀಗೆ ಅಪಘಾತ ಪಡಿಸಿಕೊಂಡ ಘಟನೆಗಳು ಆಗಾಗ ಈ ರಸ್ತೆಯಲ್ಲಿ ನಡೆಯುತ್ತಲೇ ಇರುತ್ತದೆ. ಇನ್ನು ಸ್ಥಳೀಯರಂತೂ ಆ ರಸ್ತೆಯಲ್ಲಿ ಸಂಚರಿಸುವ ಅನಿವಾರ್ಯತೆ ಎದುರಾಗಿದ್ದರಿಂದ ತೊಂದರೆಯನ್ನ ಸಹಿಸಿಕೊಂಡು ಬದುಕು ಸಾಗಿಸುವ ದುಸ್ಥಿತಿ ಇದೆ. ಇನ್ನು ರಾತ್ರಿ ಹೊತ್ತಿನಲ್ಲಿ ಬೀದಿ ದೀಪಗಳ ವ್ಯವಸ್ಥೆಯೂ ಇಲ್ಲದೆ ದಟ್ಟಣೆಯ ಕತ್ತಲು ಆವರಿಸಿರುತ್ತದೆ. ಆ ಸಮಯದಲ್ಲಿ ಸಂಚರಿಸುವುದು ಅಪಘಾತಕ್ಕೆ ಆಹ್ವಾನ ನೀಡುವಂತಾಗಿದೆ, ಅಪಾಯಕಾರಿಯಾಗಿದೆ. ಆ ಭಾಗದ ರಸ್ತೆಯನ್ನ ಸುಧಾರಣೆ ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರ ಬಳಿ ಕೇಳಿಕೊಂಡರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಬಗ್ಗೆ ಧ್ವನಿ ಎತ್ತಿದರೆ ಈ ರಸ್ತೆ ಕೊಂಕಣ ರೈಲ್ವೆ ವ್ಯಾಪ್ತಿಯಲ್ಲಿ ಬರುವುದರಿಂದ ಅಭಿವೃದ್ಧಿ ಸಾಧ್ಯವಿಲ್ಲ ಎಂದು ಒಂದೇ ಮಾತಿನಲ್ಲಿ ಉತ್ತರಿಸುವ ಮೂಲಕ ನುಣುಚಿಕೊಳ್ಳಲಾಗುತ್ತಿದೆ. ರೈಲ್ವೆ ಅಧಿಕಾರಿಗಳನ್ನು ಕೇಳಿದರೆ ಪರವಾನಗಿ ಪಡೆದು ರಸ್ತೆ ಅಭಿವೃದ್ಧಿ ಮಾಡಿಕೊಳ್ಳಬಹುದು ಎಂದು ತಿಳಿಸುತ್ತಾರೆ. ಅದರಲ್ಲಿ ಯಾರ ಮಾತು ಸತ್ಯ ಎಂಬುದು ಜನರ ನಿರಂತರ ಹೋರಾಟದಿಂದಲೇ ತಿಳಿದು ಬರಬೇಕಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಕುಮಟಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನೆಲ್ ರೊಡ್ರಿಗಸ್ ಅವರು ಈ ರಸ್ತೆ ದುರವ್ಯವಸ್ಥೆಯನ್ನು ನೋಡಿ ಖಂಡಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳ, ಶಾಸಕರ ನಿರ್ಲಕ್ಷ್ಯ ಧೋರಣೆಯ ವಿರುದ್ಧವೂ ಕಿಡಿಕಾರಿದ್ದಾರೆ. ಆದಷ್ಟು ಬೇಗ ಅಲ್ಲಿನ ಸ್ಥಳೀಯರಿಗೆ ಅನುಕೂಲವಾಗುವಂತೆ ಸುಸಜ್ಜಿತ ರಸ್ತೆ ನಿರ್ಮಿಸಿಕೊಡಬೇಕೆಂದು ಆಗ್ರಹಿಸಿದ್ದಾರೆ. ಇಲ್ಲವಾದರೆ ಮುಂದಿನ ದಿನಗಳ ಸ್ಥಳೀಯರ ಜೊತೆಗೂಡಿ ಹೋರಾಟ ಮಾಡುವುದು ಅನಿವಾರ್ಯವಾಗಲಿದೆ ಎಂದು ಎಚ್ಚರಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.